ಬಸವಾದಿ ಶರಣರಿಗೂ ಸನಾತನವಾದಿಗಳಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಚಾತುರ್ವರ್ಣ ವ್ಯವಸ್ಥೆಗೆ ಸೆಟ್ಟು ಹೊಡೆದು ನಿಂತು ಒಂದು ಪರ್ಯಾಯ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಶರಣರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೂವಾದಿಗಳಿಗೆ ಇಲ್ಲಿ ತನಕ ಬಸವಣ್ಣನ ಹೆಸರು ತಪ್ಪಿಯೂ ನೆನೆಸಿಲ್ಲ. ಯಾವ ಶರಣರು ಕೂಡ ಇವರಿಗೆ ಬೇಕಾಗಿಲ್ಲ. ಆಳದಲ್ಲಿ ಇವರೆಲ್ಲ ಬಸವ ವಿರೋಧಿಗಳಿದ್ದಾರೆ. ಬಸವಾದಿ ಶರಣ ಅನ್ನೋದನ್ನ ಹಿಂದೆ ಹಚ್ಕೊಂಡು ಬಿಟ್ರೆ ಅವರಿಗೆ ಪ್ರವೇಶ ಇದೆ ಅನ್ನೋದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಇಡೀ ಇತಿಹಾಸವನ್ನ ಸುಳ್ಳು ಸೃಷ್ಟಿ ಮಾಡಲಿಕ್ಕೆ ಒಂದು ವರ್ಕ್ಶಾಪೇ ಅವ್ರು ನಡೆಸ್ತಾ ಇದ್ದಾರೆ. 6/2026 ಬಸವ ಕಲ್ಯಾಣದಲ್ಲಿ ಹಿಂದುತ್ವವಾದಿಗಳಿಂದ ನಡೆಯುತ್ತಿರುವ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶವನ್ನ ಪ್ರತಿಭಟಿಸಿದರು. ಈ ನಾಡಿನಲ್ಲಿರುವ ಸೌಹಾರ್ದ ಕರ್ನಾಟಕ ವೇದಿಕೆ, ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದವರು ಸೇರಿ ಅದನ್ನು ಖಂಡಿಸ್ತೇವೆ. ಬಸವಾದಿ ಶರಣರಿಗೂ ಸನಾತನವಾದಿಗಳಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಅವರು ವಚನ ತತ್ವ, ವಚನ ಸಿದ್ಧಾಂತವನ್ನ ನಿರ್ನಾಮ ಮಾಡುವುದಕ್ಕಾಗಿ, ಅವುಗಳನ್ನು ತಿರುಚುವುದಕ್ಕಾಗಿ ಕಲ್ಯಾಣದಲ್ಲಿ ಕ್ರಾಂತಿಯೇ ನಡೆದಿಲ್ಲ, ಸಾಮಾಜಿಕ ಚಳುವಳಿ ನಡೆದಿಲ್ಲ. ಅವರು ಕೇವಲ ಋಷಿಗಳಾಗಿದ್ರು, ಅಧ್ಯಾತ್ಮವನ್ನು ಬಿತ್ತಿದ್ರು ಅಂತ ಹೇಳಿ ಇಡೀ ಕಲ್ಯಾಣದ ಆ ಕ್ರಾಂತಿ ಏನಿತ್ತು ಅದನ್ನು ನಿರ್ನಾಮಗೊಳಿಸುವಂತಹ ಮತ್ತು ಚಾತುರ್ವರ್ಣ ವ್ಯವಸ್ಥೆಗೆ ಸೆಟ್ಟು ಹೊಡೆದು ನಿಂತು ಒಂದು ಪರ್ಯಾಯ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಶರಣರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಶರಣ ಅನುಯಾಯಿಗಳೇನಿದ್ದಾರೆ, ಬಸವ ಪರಂಪರೆ ಅನುಯಾಯಿಗಳೇನಿದ್ದಾರೆ, ಅವರ ದಿಕ್ಕು ತಪ್ಪಿಸುವುದಕ್ಕಾಗಿ ಶರಣರ ಹೆಸರನ್ನ, ಬಸವಣ್ಣನವರ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ. ಈ ಹಿಂದೂವಾದಿಗಳಿಗೆ ಇಲ್ಲಿ ತನಕ ಬಸವಣ್ಣನ ಹೆಸರು ತಪ್ಪಿಯೂ ನೆನೆಸಿಲ್ಲ. ಯಾವ ಶರಣರು ಕೂಡ ಇವರಿಗೆ ಬೇಕಾಗಿಲ್ಲ. ಆಳದಲ್ಲಿ ಇವರೆಲ್ಲ ಬಸವ ವಿರೋಧಿಗಳಿದ್ದಾರೆ, ಬಸವ ತತ್ವ ವಿರೋಧಿಗಳಿದ್ದಾರೆ, ಅರ್ಥಾತ್ ಸಮಾನತೆಯ ವಿರೋಧಿಗಳಿದ್ದಾರೆ. ಆದರೆ ಇವತ್ತು ಅವರಿಗೆ ನೇರವಾಗಿ ಹಿಂದೂ ಸಮಾವೇಶ ಅಂತ ಮಾಡ್ಕೊಳ್ಳಿಕ್ಕೆ ಮುಖ ಇಲ್ಲ. ಅವರಿಗೆ ಮುಖ ಕಳ್ಕೊಂಡಿದ್ದಾರೆ. ಬಸವಾದಿ ಶರಣ ಅನ್ನೋದನ್ನ ಹಿಂದೆ ಹಚ್ಕೊಂಡು ಬಿಟ್ರೆ ಅವರಿಗೆ ಪ್ರವೇಶ ಇದೆ ಅನ್ನೋದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗಾಗಿ ತಮ್ಮ ಹೆಸರು ಮೈಲಿಗೆ ಆಗಿದ್ದನ್ನ ಗುರುತಿಸಿಕೊಂಡಿದ್ದಾರೆ. ಗುರುತಿಸಿಕೊಂಡೇ ಇವತ್ತು ತಮ್ಮ ಹೆಸರಿಗೆ ಹತ್ತಿರುವಂತ ಕಳಂಕವನ್ನು ತೊಡೆಯುವುದಕ್ಕಾಗಿ ಬಸವಾದಿ ಶರಣರ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ. ಆದರೆ ಅವರ ಹಿಡನ್ ಅಜೆಂಡಾ ಈಗಾಗಲೇ ಜಾಹೀರಾಗಿದೆ. ಎಲ್ಲೆಲ್ಲಿ ಅವರು ಬಸವಾದಿ ಶರಣ ಹಿಂದೂ ಸಮಾವೇಶ ಮಾಡ್ತಾ ಇದ್ದಾರೆ ಅಲ್ಲಿ ತೀವ್ರವಾದ ಪ್ರತಿಭಟನೆಗಳು ಬಂದಿವೆ, ಅಲ್ಲಿ ವಿರೋಧ ವ್ಯಕ್ತವಾಗಿದೆ. ನಾವು ಕೂಡ 28ನೇ ತಾರೀಕಿಗೆ ಅದನ್ನು ಪ್ರತಿಭಟಿಸ್ತೇವೆ. ನಮ್ಮದು ಸೈದ್ಧಾಂತಿಕ ವಿರೋಧ, ತಾತ್ವಿಕ ವಿರೋಧ, ಯಾವುದೇ ವ್ಯಕ್ತಿಯ ವಿರುದ್ಧ ಇಲ್ಲ ನಮ್ಮ ಪ್ರತಿಭಟನೆ. ವ್ಯಕ್ತಿ ಸಾವಿರಾರು ಜನ ಬಸವಣ್ಣವರ ವಚನಗಳನ್ನ ತಿರುಚುವವರನ್ನ ಅವರು ತರಬೇತಿಗೊಳಿಸಿದ್ದಾರೆ. ಇಡೀ ಇತಿಹಾಸವನ್ನ ಸುಳ್ಳು ಸೃಷ್ಟಿ ಮಾಡಲಿಕ್ಕೆ ಒಂದು ವರ್ಕ್ಶಾಪೇ ಅವರು ನಡೆಸ್ತಾ ಇದ್ದಾರೆ. ಆದರೆ ನಿಜವಾದ ಇತಿಹಾಸ, ನಿಜವಾದ ಬಸವ ತತ್ವಗಳನ್ನು ಮುಚ್ಚಿಡ್ಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಆಗುಡ್ಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋದನ್ನು ಹೇಳೋದಕ್ಕಾಗಿ 28ನೇ ತಾರೀಕಿನ ದಿವಸ ನಾವು ಒಂದು ಪ್ರತಿಭಟನೆಯನ್ನ ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಂಡಿದ್ದೇವೆ. ನಾಡಿನ ನಾನಾ ಭಾಗಗಳಿಂದ ಬಸವ ಭಕ್ತರು ಆಗಮಿಸ್ತಾರೆ. ಅವತ್ತು ಅಲ್ಲಿ ಪ್ರತಿಭಟನೆ ನಡೆಯುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ